ಏನ್ ನಿಂಗಕ್ಕಯ್ಯ ಸುಮ್ಮನೆ ಕುಕ್ಕಬಿಟ್ಟೆ ಬರಲ್ವೇ ಕೆಲ್ಸಕ್ಕೆ? ಅಯ್ಯೋ ಯಾಕೋ ಮೊಣಕಾಲೆಲ್ಲ ಇಟ್ಕೊಂಡಂಗೆ ಆಗ್ತವೆ ಕಣೆ ಭಾಗ್ಯಮ್ಮ, ಅದಕ್ಕೇನೆ ಬರೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ದುಡ್ಡು ಬೇರೆ ಇಸ್ಕೊಂಡಿದೀಯಾ? ಯಾಕೆ ಖರ್ಚಿಗೆ ಬೇಕು ನಿಮ್ಮ ಅಯ್ಯಪ್ಪಗೆ ಏನೋ ಸೆನಕಿಲ್ಲ ಅಂತನ? ಹಿಂಗೆ ಬರಲಿಲ್ಲ ಅಂತಂದ್ರೆ ಅವರು ಅಯ್ಯೋ ಬೈತಾರೆ. ತಿರ್ಗ ಒಂದು ವಾರದಿಂದ ಬಂದಿದ್ಯಾ, ಇನ್ನು 2 ದಿವಸ ಬಂದ್ಬಿಡು, ಆಗ್ಬಿಡುತ್ತೆ ಎಲ್ಲನ. ಸೆಪ್ಪೆ ಕೊಯ್ಯೋದಲ್ವಾ, ಒಂದಿಟ್ಟು ರೆಟ್ಟೆ ಎಲ್ಲ ಎಳ್ದು ನೋಯ್ತವೆ, ಮೊಣಕಾಲು ನೋಯ್ತವೆ, ಅದಕ್ಕೇನೆ ಸುಸ್ತಾದಂಗೆ ಆಗುತ್ತೆ. ಏನು ಮಾಡೋದು, ದುಡ್ಡು ಬೇರೆ ಮುಂಚೆಲೇನೆ ಇಸ್ಕೊಬಿಟ್ಟಿದೀವಿ, ಹೋಗ್ದಿದ್ರೆ ಅವೈ ಬೇರೆ ಬೈಕೆಂತಾನೆ. ಸೆಪ್ಪೆ ಸ್ಯಾನಿ ಐತಿ, ಅವರ ಸೀಮೆ ಸೇವ ಇದ್ದಾವಲ್ವಾ ಹಾಕ್ಯವ್ರಿ, ಅದಕ್ಕೇನೆ ಬರ್ಲಿ ಅಂತಾನ ದುಡ್ಡು ಕೊಟ್ಟಿರೋದು. ನಡ್ಕೊಂಡು ಬೇರೆ ಹೋಗ್ಬೇಕಲ್ಲ ಪಕ್ಕದೂರ್ಗೆ, ನನಗೂ ನೋಯ್ತಾವಮ್ಮ, ಏನ್ ಮಾಡೋದು? ಇನ್ 3 ದಿವಸ ಹೋದ್ರತ್ತ ಎಲ್ಲ ತೀರ್ಬಿಡುತ್ತೆ, ಆಮೇಲೆ ಅತ್ತ 1-2 ದಿವಸ ಮನೆಗಿರ್ಬೋದು ಅಂತ ನಾನು ಹೋಗ್ತಾ ಇದ್ದಮ್ಮ. ನಾನು ಗುಂಡಜ್ಜಿ, ರಂಗಮ್ಮ, ಅಲ್ಲ ರಂಗಕ್ಕಯ್ಯ, ಇನ್ಯಾರು ಬರ್ತಾರಮ್ಮ, ಯಾರು ಬರೋರ್ನೆಲ್ಲನ ಕರ್ಕೊಂಡು ಹೋಗ್ಬೇಕಮ್ಮ. ತಿರ್ಗ ನೀನ್ ಬರ್ಲಿಲ್ಲ ಅಂದ್ರೆ ಅವಯ್ಯ ನನಗೆ ಕೇಳ್ತಾನೆ, ನೀನ್ ಕರ್ಕೊಂಬತ್ತೀಯ ಅಂತಾನ ದುಡ್ಡ ಅಡ್ವಾನ್ಸ್ ಕೊಟ್ಟೆ, ನೀನ್ ನೋಡಿ ಹಿಂಗ್ ಬಂದಿಯಲ್ಲಮ್ಮ ಭಾಗ್ಯಮ್ಮ ಅಂತಾನ ನನಗೆ ಕೇಳ್ತಾನೆ. ಯಪ್ಪ ನೀನ್ ಬರ್ಲಿಲ್ಲ ಅಂದ್ರೆ ಇನ್ನ 1 ದಿವಸ ನಾವು ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ. ಬಾ ಇವತ್ತೊಂದ್ ದಿವಸ, ಇನ್ 3 ದಿವಸ ಅಷ್ಟೇನೆ ಕಿರಾನ, ಇವತ್ತೊಂದ್ ದಿವಸ ಬಾ, ನಾಳಿಕೆ ಏನಾನ ನೋಡೋಣ ಆಗುತ್ತೇನ. ಅಯ್ಯೋ ಇಲ್ಲ ಕಣೆ ಭಾಗ್ಯಮ್ಮ, ನನ್ಗೆ ಯಾಕೋ ಈಗ್ಲೇನೆ ಸುಸ್ತಾದಂಗೆ ಆಗ್ತೈತಿ. ಇನ್ನು ಅಲ್ಲಿಗೆ ಬಂದು ಚೆನ್ನಾಗಿಲ್ಲ ಅಂತ ಮನೆ ಕಂಡ್ರೆ ಆಗುತ್ತೆ? ಆಗಲ್ಲ, ಯಾಕೆ ಬೇಕು ಅಂತಾನ ಬರಲ್ಲ ಇವತ್ತು. ಏನು ಮಾಡೋದು, ದುಡ್ಡು ಹಾಕಿರ ನಾ ವಾಪಸ್ ಕೊಡ್ತೀನಿ, ಯಾರನ್ನ ಬೇರೆಯವ್ರನ್ನ ಕರ್ಕೊಂಡು ಹೋಗು. ಅಯ್ಯೋ ಈಗ ಹೋಗೋ ಟೈಮ್ನಾಗ ನೀನು ಯಾರನ್ನ ಬೇರೆಯವ್ರನ್ನ ಕರ್ಕೊಂಡು ಹೋಗು ಅಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ ಕಣೆ ನಿಂಗಕ್ಕಯ್ಯ. ನೀನು ಬಂದಿದೆ ಚೆನ್ನಾಗಿತ್ತಮ್ಮ, ಹೋಗ್ಲಿ ಬಿಡು. ನಿನ್ನ ಸೊಸೆ ಇದ್ದಾಳಲ್ಲ, ಎಲ್ಗೋದ್ಲ ಅವಳು ಪುಷ್ಪ? ಅವಳು ಇಲ್ಲೇ ಎಲ್ಲೋ ಹೊರಗಡೆಕೋ ಎಲ್ಗೋ ಹೋದ್ಲೇನಮ್ಮ? ಯಾಕೆ? ನಿನ್ಗೆ ಹೆಂಗೂ ಚೆನ್ನಾಗಿಲ್ವಲ್ಲ, ಇನ್ನು 3 ದಿವಸ ಅಷ್ಟೇ ಇರೋದು, ಅವಳು ಕಳಿಸು, ಅವಳು ಬರ್ತಾಳೆ ನಮ್ಮ ಜೊತೆಗೆ. ಅಯ್ಯೋ ಅವಳ, ಅಯ್ಯೋ ಕೂಲಿ ಪಾಲಿ ಎಲ್ಲ ಕಳಿಸಿದ್ರೆ ಅವಳು ಹೋಗ್ತಾಳೇನೆ? ಅವಳು ಹೋಗಲ್ಲ ಹಂಗೆಲ್ಲನ. ಕಳಿಸ್ಬೇಕಮ್ಮ, ಕಳಿಸಿದ್ರೆ ಎಲ್ಲ ಕಲ್ತ್ಕೊಂತಾಳೆ. ನೀನು ಮದ್ವೆ ಆಗಿ ಬಂದು ಈ ಒಂದು 6-7 ತಿಂಗಳಾದ್ರೂ ಎಲ್ಲೆಲ್ಗೂ ಕಳಿಸ್ತಂಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಇದ್ರೆ ಆಗುತ್ತೆ? ನಿನಗೂ ಸಾಕಾಗುತ್ತೆ, ಅದಕ್ಕೂ ಇದಕ್ಕೂ ದುಡ್ಡು ಬೇಕಾಗುತ್ತೆ. ಸಂಸಾರ ಅಂದಮೇಲೆ ಬರ್ಬೇಕಮ್ಮ ಕೆಲ್ಸಕ್ಕೆ. ನೀನು ಹೇಳ್ ಕಳ್ಸಿದ್ರೆ ಬರ್ತಾಳೆ, ಹೋಗಮ್ಮ ಇವತ್ತು ನಾನು ದುಡ್ಡು ಇಸ್ಕೊಂಡಿದ್ದೀನಿ ಅಡ್ವಾನ್ಸ ಅಂತ ಹೇಳು ಅಷ್ಟೇನೆ, ಆಗ ಬಂದ್ಲು ನೋಡು. ಅಯ್ಯೋ ಅದು ಅವಳೆಂದು ಹೋಗಿಲ್ಲ ಕಣೆ ಭಾಗ್ಯಮ್ಮ, ಇವಾಗ ಹೋಗು ಅಂದ್ರೆ ಹೆಂಗ್ ಹೋಗ್ತಾಳೆ? ಅವತ್ತವ್ರ ಮನೆಗೆ ಅವಳೆ ಕೂಲಿ ಪಾಲಿ ಎಂದೂ ಕಳಿಸ್ತಾರಲ್ಲ ಅವರಪ್ಪ ಅಮ್ಮ. ಅವರು ಏನೋ ತೀರಾ ಬಡವರಾದ್ರೂ ಮಕ್ಕಳನ್ನ ಚೆನ್ನಾಗಿ ಸಾಕ್ಯವ್ರೆ, ನಾವಿಲ್ಲಿ ಕೂಲಿ ಕಳ್ಸಿರಿ ಅವ್ರು ಏನು ಅಂದ್ಕೊಂತಾರೋ ಏನೋ. ಅಕ್ಕ ನೀನು ಬಂದಿರೋದು ನಮ್ಮ ಅತ್ತೆ ಕೂಲಿ ಕರ್ಕೊಂಡು ಹೋಗಕ್ಕೆ, ಇಲ್ಲಿ ಸೊಸೆನ್ ಕಳ್ಸು, ಸೊಸೆ ಏನ್ ಮಾಡ್ತಾಳೆ ಅಂತಾನ ನಮ್ಮ ಸಂಸಾರದಾಗೆ ಮೂಗ್ ತೂರ್ಸಕ್ಕಲ್ಲ. ನಾನು ಕೂಲಿ ಪಾಲಿ ಬರಲ್ಲ. ನಾನೇನೇನಾದ್ರು ಹೇಳಿದ್ದೆ ನಮ್ಮ ಅತ್ತಿಗೆ ಮುಂಚೆಲೆ ದುಡ್ಡು ಇಸ್ಕೊಂಡಿಕ್ಕೆ ಅಂತಾನ? ನಮ್ಮ ಮನೆಯಾಗೆ ನಾನು ಎಂದು ಕೂಲಿ ಓದಾಳಲ್ಲ, ಈಗ ನನಗೆ ಕೂಲಿ ಬಾ ಅಂತಂದ್ರೆ ಹೆಂಗ್ ಮಾಡೋಣ? ಅದು ಅಲ್ದೇನೆ ನಿನಗೆ ಹಾಕ್ಬೇಕು ನಮ್ಮ ಮನೆ ಸುದ್ದಿ? ನಮ್ಮ ಅತ್ತೆನೇ ಹೇಳಲ್ಲ, ನಮ್ಮ ಅತ್ತಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತೀಯಲ್ಲ, ನಿಮ್ಮ ಸೊಸೆನ್ ಕಳ್ಸು ಏನ್ ಮಾಡ್ತಾಳೆ ಅಂತಾನೆ. ಅಯ್ಯೋ ಅವಳು ಏನು ಕೆಟ್ಟದೇನು ಹೇಳಿಲ್ಲ ಕಣೆ, ನನಗೆ ಚೆನ್ನಾಗಿಲ್ವಲ್ಲ, ಕಾಲು ನೋವು ಕೈ ನೋವು ಒಂದೇ, ಅಡ್ವಾನ್ಸ್ ದುಡ್ಡು ಇಸ್ಕೊಂಡಿದ್ಯಾ, ನೀನು ಸೊಸೆನ್ ಕಳಿಸು 3 ದಿವಸ ನೀನ್ ಮನೆಗಿರು ಅಂತ ಹೇಳಿಳು ಅಷ್ಟೇನೆ. ಅವಳ ಮೇಲೆ ಯಾಕೆ ರೇಗಾಡ್ತೀಯ ಬಿಡೇ ಪುಷ್ಪ? ಏನು ಕೂಲಿ ಕರಿತಾ ಇಲ್ಲ, ಏನೋ ಅಡ್ವಾನ್ಸ್ ದುಡ್ಡು ಇಸ್ಕೊಂಡಿದ್ಯಲ್ಲ ಕಳಿಸು, ಅದನ್ನ ತೀರೋವರೆಗೂ ಅಂತ ಹೇಳಿದ್ದು ಅಷ್ಟೇನೆ. ಹ್ಞೂ ಕಣೆ ಪುಷ್ಪ, ಕಲಿಬೇಕಮ್ಮ. ನಿಮ್ಮ ಅತ್ತಿಗೆ ಚೆನ್ನಾಗಿಲ್ವಂತೆ, ಈಗ ದುಡ್ಡು ಇಸ್ಕೊಂಡಿರೋದನ್ನ ತೀರಿಸ್ಬೇಕು ಅಂದ್ರೆ ಬರ್ಬೇಕಮ್ಮ. ನಿಮ್ಮ ಅತ್ತಿಗೆ ಚೆನ್ನಾಗಿಲ್ಲ, ನೀನಾದ್ರೂ ಬಾ 3 ದಿವಸ, ಏನಾಗಲ್ಲ. ಕೆಲಸ ಕಲ್ತಂಗೂ ಆಗುತ್ತೆ, ನಾವೆಲ್ಲ ಇದ್ದೀವಿ, ಅದೇನೇನೇನು ಕಲಿಬಾರ್ದು ವಿದ್ಯೆ ಅಲ್ಲ. ಏನು ಸೆಪ್ಪೆ ಕೊಯ್ಯೋದು 8 ಅಲ್ಲಿ ಕುಡುಗುಲ ಇದಾವೆ ತಂದು ಕೊಡ್ತಾರೆ, ರಪ್ಪ ಎಳ್ದು ಹಾಕ್ಬೋದು ಅಷ್ಟೇನೆ. ನೋಡಕ್ಕ ಕಲಿಯಕ್ಕೂ ಗಿಲಿಯಕ್ಕೂ ಇದೇನೇನು ವಿದ್ಯೆ ಅಲ್ಲ, ಕೂಲಿ. ನನಗೆ ಕಲಿಯಕ್ಕೂ ಇಷ್ಟ ಇಲ್ಲ, ಮಾಡಕ್ಕೂ ಇಷ್ಟ ಇಲ್ಲ. ನೀವ್ಯಾಕೆ ಸುಮ್ಮನೆ ನಮ್ಮ ಅತ್ತೆಗೆ ಬರ್ದೇ ಇರೋ ಯೋಚನೆ ಎಲ್ಲ ತಲೆಗೆ ಯಾಕೆ ತುಂಬ್ತೀರಾ? ಇಲ್ಲದೆ ಇರೋದೆಲ್ಲ ಹೇಳಿ, ನಿಮ್ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗ್ರಿ. ನಮ್ಮ ಅತ್ತಿಗೆ ಇಲ್ದೇ ಇರೋದು ಹೇಳ್ಬೇಡ್ರಿ, ಅವ್ರಿಗೆ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಬರಲ್ಲ ಅಂತಾರೆ. ಇನ್ನೊಂದ್ ದಿವಸ ಯಾವಾಗಾದ್ರೂ ಬಂದು ಆ ದುಡ್ಡನ್ನ ತೀರಿಸ್ತಾರೆ, ಅದಕ್ಕೆ ನಾನು ಬರ್ಬೇಕಾ? ನನ್ನ ಕೈಲಿ ಹಂಗೆಲ್ಲ ನಾ ಕೂಲಿ ಮಾಡೋಕ್ಕಾಗಲ್ಲ. ಏನೋ ಮನೆ ಕೆಲಸ ಮಾಡ್ಕೊಂಡು ಎಲ್ಲನ ಅಡುಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಅತ್ತೆ ಕೂಲಿ ಹೋಗಿ ಬರ್ತಾರೆ, ನಾನೇನೇನು ಅವ್ರಿಗೇನೇನು ಮನೆ ಕೆಲಸಕ್ಕೂ ಇಟ್ಟಿಲ್ಲ, ಏನೂ ಇಲ್ಲ. ಏನೋ ಅವರೇ ಮಾಡ್ತಾರೆ, ಮುಸ್ರೆ ಗಿಸ್ರೆ ತೊಳೆಯೋದು, ಒಂದಿಷ್ಟು ಕಸ ಹೊಡೆಯೋದು ಮಾಡ್ತಾರೆ. ದಿನ ಕೂಲಿ ಹೋದ್ರೆ ಇನ್ನೇನಾಗುತ್ತೆ? ನಾನು ಅದಕ್ಕೆ ಅತ್ತೆಗೂ ಹೇಳ್ತೀನಿ, ಹೋಗ್ಬೇಡ ಕಣತ್ತೆ ಕೂಲಿನ ಜಾಸ್ತಿನ, ಏನೋ 1 ದಿವಸ 2 ದಿವಸ ಹೋಗು ಅಂತಾನ. ಆದ್ರೆ ನಮ್ಮ ಅತ್ತೆ ಕೇಳಲ್ಲ, ನಾನೇನ್ ಮಾಡ್ಲಿ? ಅವ್ರದ್ದು ಅಡ್ವಾನ್ಸ್ ದುಡ್ಡು ಇಸ್ಕೊಂಡಿರೋದಕ್ಕೆ ನಾನು ಬಂದು ತೀರ್ಸಕ್ಕಾಗುತ್ತಾ? ಅಲ್ವೇ ನಿಮ್ಮ ಮಾವು ಚೆನ್ನಾಗಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಇಸ್ಕೊಂಡಿರೋ ದುಡ್ಡ ನೀನೇನು ಹಿಂಗಂತಿದ್ಯಾ? ಈಗ ನಿಮ್ಮ ಅತ್ತೆ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ದುಡ್ಡಿಗೆ? ಕೂಲಿ ಬಂದ್ರೆ ಅಮ್ಮ ನಡೆಯೋದು? ನಿಮ್ಮ ಅತ್ತೆ ಮಾವ ಏನು ದೊಡ್ಡ ಶ್ರೀಮಂತರಲ್ಲ, ಅರ್ಥ ಮಾಡ್ಕೋ. ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಅತ್ತೆ ಕೂಲಿ ಹೋಗ್ತಾರೆ, ನಮ್ಮ ಮಾವ ಗಾಡಿ ಹೊಡ್ಕೊಂಡು ಅಲ್ಲಿ ಇಲ್ಲಿ ಏನೋ ಕೆಲ್ಸಕ್ಕೆ ಹೋಗ್ತಾರೆ. ನಾನ್ಯಾಕೆ ಹೋಗೋಣ?
ಹೋಗ್ಲಿ ಬಿಡೆ ತಾಯಿ, ಹೋಗ್ಬೇಡ ನೀನು, ಸುಮ್ನಿರು. ಅವಳು ಕುಟೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತೀಯ ಭಾಗ್ಯಮ್ಮ, ಹೋಗ್ಲಿ ಬಿಡೆ. ಸುಮ್ನಿರು, ಅವಳು ಬರಲ್ಲ. ನೀನ್ ಹಿಂಗೆ ಇದ್ರೆ ಮುಗೀತು ಕತೆ ನಿಂಗಮ್ಮ. ಅಯ್ಯೋ, ನಾನೇ ಯಾವ್ದಾದ್ರು ಬೇರೆ ಇನ್ನೊಂದು ಕೆಲಸಕ್ಕೆ ಒಂದು ಸ್ವಲ್ಪ ಕಾಲು ನೋವೆಲ್ಲ ವಾಸಿ ಆದ್ಮೇಲೆ ಬಂದು ತೀರಿಸ್ತೀನಿ. ಅವಣ್ಣಗೆ ಹೇಳು. ಕಾಲು ನೋವಂತೆ ಒಂದಿಷ್ಟು ಯಾಕೋ ಸೊಂಟ ಬೇರೆ ಇಟ್ಕೊಂಡಂಗಾಗೈತೆ. ಹಂಗಾಗಿ ಈ 3-4 ದಿವಸದಿಂದನ ವಾರದಿಂದ ಒಂದೇ ಸಮಕ್ಕೆ ಹೋದ್ನಲ್ಲ, ಹಂಗಾಗಿ ಒಂದು ಸ್ವಲ್ಪ ನೋವಾಗಿದ್ದಾವೆ. ಇನ್ನೊಂದು ಸರಿ ಯಾವ್ದಾದ್ರು ಕೆಲ್ಸಕ್ಕೆ ಬಂದು ತೀರಿಸ್ತೀನಿ ಹಂಗಂತ ಹೇಳು ಅವಣ್ಣಗೆ. ಹೇಳದೆ ಸುಮ್ಮನೆ ಆಗುತ್ತೆ ಅವಣ್ಣಯ್ಯ. ಸುಮ್ಮನೆ ಆಗ್ತಾರೆ ಕಣೆ, ನನ್ನ ಬೈಕೆ ತವಣ್ಣಯ್ಯ. ನಿನ್ನ ಮಾತು ನಂಬಿ ಎಲ್ಲ ಆಗತಕ್ಕ ಬರ್ತಾರೆ ಅಂತ ಅಡ್ವಾನ್ಸ್ ದುಡ್ಡು ಕೊಟ್ಟನಲ್ಲಮ್ಮ ಭಾಗ್ಯಮ್ಮ, ನೀನು ಕರ್ಕೊಂಬರಲ್ಲ ಅಂತ ಹೇಳ್ತೈತಿ. ಅವರು ಅರ್ಥ ಮಾಡ್ಕೊಂತಾರೆ, ಆದ್ರೆ ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕಲ್ಲ. ಅದಕ್ಕೆ ಕರ್ದಮ್ಮ. ನಿನ್ನ ಸೊಸೆ ಏನೋ ಮಹಾರಾಣಿ, ಮೈಸೂರು ಮಹಾರಾಜರು ಮೊಮ್ಮಗಳು ಅನ್ನೋ ಥರ ಅನ್ಕೊಂಡಿದ್ದಾಳೆ, ಕೂಲಿ ಹೋಗಲ್ಲ ಅಂತಾನೆ. ಸರಿ ಪುಷ್ಪ, ಹಿಂಗಿದ್ರೆ ಆಗಲ್ಲ ಇಷ್ಟು ದಿನ ಅಂತೇಳಿ ನಿಮ್ಮ ಅತ್ತೆ ಮಾವ ಹಿಂಗೆ ದುಡಿತಾರೆ ಹೇಳು. ಅವ್ರಿಗೂ ವಯಸ್ಸಾಗುತ್ತೆ, ಇನ್ನೇನು ವಯಸ್ಸಾಗೈತೆ ಅಲ್ಲೇನೆ. ನೀನು ಕೆಲಸ ಮಾಡೋದು ಕಲಿಬೇಕು. ಹಿಂಗಿದ್ರೆ ಆಗಲ್ಲ. ಗಂಡನ್ ಸರಿ ಸಮನಾಗಿ ನಿಮ್ಮ ಅತ್ತೆ ಕೆಲ್ಸಕ್ಕೆ ಹೋಗೋತ್ತಿಗೆ ನಿಮ್ಮ ಮನೆ ಚೆನ್ನಾಗೈತೆ, ಏನೋ ಮದುವೆ ಮಾಡಿದ್ರು, ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾರೆ, ಏನಂತ ಚೆನ್ನಾಗಿಲ್ಲ ಅಂದ್ರು ದುಡ್ಡು ಗಿಡ್ಡು ಯಾತಾವ ಸಾಲ ಮಾಡ್ದಂಗೆ ಹೆಂಗೋ ನೆಮ್ಮದಿಯಾಗಿದ್ದಾರೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಅನುಸರಿಸ್ಕೊಂಡು ಕೂಲಿ ಹೋಗ್ತಾರೆ, ನಿಮ್ಮ ಅತ್ತೆ ನಿಮ್ಮ ಮಾವ ಇಬ್ರು. ಅದಕ್ಕೋಸ್ಕರ ನಿಮ್ಮ ಮನೆ ಚೆನ್ನಾಗಿರೋದು ನೀನು ಅರ್ಥ ಮಾಡ್ಕೊ. ಗಂಡ ದುಡಿತಾನೆ ಬಿಡು ತಂದಾಗ್ತಾನೆ ಅಂತ ಇದ್ರೆ ಆಗಲ್ಲ. ಅಲ್ಲ, ನೀನೇನು ಯಾವಾಗ್ಲೂ ಕೂಲಿ ಹೋಗಮ್ಮ ಅಂತ ಹೇಳಲ್ಲ. ಏನೋ 3 ದಿವಸ ನಿಮ್ಮ ಅತ್ತಿಗೆ ಸೆಣಕಿಲ್ಲ ಬಾರಮ್ಮ ಅಂತಂದ್ರೆ ನೀನೇನಿತ ಹಿಂಗ್ ಮಾತಾಡ್ತೀಯ? ದೊಡ್ಡರು ಸಣ್ಣರು ಅಂದಂಗೆ ಒಂದ್ ಸ್ವಲ್ಪ ಮರ್ಯಾದೆ ಇಲ್ದಂಗೆ. ಭಾಗ್ಯಕಯ್ಯ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ಸುಮ್ನೆ ಹೋಗಕ್ಕ. ನಮ್ಮತ್ತೆ ಚೆನ್ನಾಗಿಲ್ಲ ಅಂತ ಹೇಳಿ ಬರಲ್ಲ ಅಂತ ಹೇಳಿರ್ತಾನೆ. ಇನ್ನೊಂದ್ಸಲ ಯಾವಾಗಾದ್ರೂ ಬಂದು ತೀರಿಸ್ತಾರೆ, ಹೋಗ್ರಿ. ಇನ್ನೊಂದ್ ಸಂಸಾರದಾಗೆ ತಲೆ ಹಾಕ್ಬೇಡ್ರಿ ಅಂತ ಹೇಳ್ದಂಗಿಲ್ಲ, ಆಗ್ಲಾಗ್ಲ ಅದನ್ನೇ ಹೇಳ್ತಾ ಇದ್ದೀರಲ್ಲ ಅತ್ತೆ. ಇವ್ರನ್ನ ಹೋಗಕ್ ಹೇಳ್ರಿ ಸುಮ್ನೆ. ಏನ ಅವ್ರೊಬ್ರೇನ ಕೂಲಿ ಕರಿಯೋದು? ಬೇರೆ ಹೋದ್ರ ಆಯ್ತಪ್ಪ, ಕರೀದಿಲ್ಲ ಅಂದ್ರೆ. ಅಯ್ಯೋ ಪುಷ್ಪ, ಹಂಗಲ್ಲ ಕಣೆ. ನಮ್ಗೆ ಕೇಳಿದ ತಕ್ಷಣ ಅಣ್ಣಯ್ಯ ಚೆನ್ನಾಗಿಲ್ಲ ಅಂದಿಕ್ಕೆ ಅಡ್ವಾನ್ಸ್ ದುಡ್ಡು ಕೊಟ್ಟೈತಿ, ಹಂಗಾಗಿ ಅವ್ರಿಗೆ ಹೋಗಿ ತೀರಿಸ್ಬೇಕು. ಅದೇ ಅಷ್ಟೇ ಹೇಳ್ತಾ ಇರೋದು. ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿದ್ಯಲ್ಲ, ನಿನ್ಗೆ ಅರ್ಥ ಆಗಲ್ಲ. ಹೋಗು, ಅದೇನಾದ್ರೂ ಕೆಲಸ ಇದ್ರೆ ನೋಡ್ಕೋ ಹೋಗಿ. ಭಾಗ್ಯಮ್ಮ, ಅವಳ ಹತ್ರ ಯಾಕೆ ಹೇಳ್ತೀಯ? ಅವಳಿಗೆ ಕೂಲಿ ಗಿಲಿ ಹೋಗೋದಂದ್ರೆ ಇಷ್ಟ ಇಲ್ಲ. ಮನೆಯಾಗ ಆರಾಮಾಗಿರ್ಬೇಕು. ಮನೆ ಕೆಲಸ ಮಾತ್ರನ ಮಾಡ್ತಾಳೆ. ಇನ್ನೇನ್ ಮಾಡೋದು, ಅದನ್ನಾದ್ರೂ ಎಚ್ಕಟ್ ಮಾಡ್ತಾಳಲ್ಲ. ಬಿಡು ಹೋಗ್ಲಿ, ನಾನೇ ಬಂದು ತೀರಿಸ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ. ಇವತ್ತು ಒಂದ್ ದಿವಸ ಬರಲ್ಲ, ನಾಳೆ ತೀರ ಬರ್ತೀನಿ. ಚೆನ್ನಾಗಾದ್ರೆ ಹೋಗವಣ್ಣಗೆ ಹೇಳಂತ. ಆಯ್ತಮ್ಮ, ಹೇಳ್ತೀನಿ. ಆದ್ರೆ ಎಷ್ಟ್ ದಿನ ಅಂತೇಳಿ ಹಿಂಗೆ ಮನೆಗೆ ಇಟ್ಕೊಂಡಿರ್ತೀಯ ಸೊಸೆನ? ನಿನ್ಗೂ ಒಂದ್ ದಿವಸ ವಯಸ್ಸಾಗುತ್ತೆ. ಅವಾಗ ಅವರೇ ದುಡಿಬೇಕು ತಾನೆ, ನಿನ್ ಮಗ ಸೊಸೆನೇ ದುಡಿಯಕ್ ಹೋಗ್ಬೇಕು. ಆಗ್ಲಾದ್ರೆ ಅವಳು ಕೂಲಿ ಕೆಲ್ಸಕ್ಕೆ ಬರ್ಲೇಬೇಕು ತಾನೆ. ನಿಮ್ದೇನೆ ಅಡಕೆ ತೋಟ, ತೆಂಗಿನ ತೋಟ ಐತಪ್ಪ ಬಿಡಮ್ಮ ಮಸ್ತಾಗಿ ಅಂತ ಅಂದ್ರೆ ಬಿಡಪ್ಪ ಅನ್ಬೋದು. ಈಗ್ಲಿಂದಾನೆ ಕೆಲಸ ಕಲ್ತಿರ್ತಾನೆ ಅವಳು ಮುಂದೆ ಕೂಲಿ ಪಾಲಿ ಹೋಗಿ ದುಡಿಯಕ್ ಆಗೋದು. ಗಂಡ ಜೊತೆಗೆ ದುಡಿದ್ರೆ ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೋದು ನಿನ್ನಂಗೆ. ಇಲ್ದಿದ್ರೆ ಬರೀ ಮನೆ ಕೆಲಸ ಮಾಡ್ಕೊಂಡಿದ್ರೆ ಆಗುತ್ತಾ ಹೇಳು? ಅಲ್ಲ, ಈಗಲೇ ನಿನಗೆ ಚೆನ್ನಾಗಿಲ್ಲ ಅಂತಂದ್ರೆ 3 ದಿವಸ ಬಾರಮ್ಮ ಅಂದ್ರೆ ಬರಲ್ಲ ಅಂತಾಳೆ. ಇನ್ ಮುಂದಕ್ಕೆ ಅದು ಹೆಂಗ್ ಸಂಸಾರ ನಿಭಾಯಿಸ್ತಾಳೋ ಏನೋ. ಹೋಗ್ತಾ ಹೋಗ್ತಾ ಕಲಿತಾಳೆ ಬಿಡಿ, ಏನ್ ಮಾಡಕ್ಕಾಗುತ್ತೆ? ನಾವ್ ಹಂಗಂತ ಹೇಳಿ ಬಲವಂತ ಮಾಡಿ ಅವಳನ್ನ ಕೂಲಿ ಕಳ್ಸಕ್ಕಾಗುತ್ತಾ? ಬೇಡ ಬಿಡು, ಇಷ್ಟಪಟ್ಟು ಹೋಗ್ಬೇಕು ಕೆಲ್ಸಕ್ಕೆ ಅವ್ರು. ಆಮೇಲೆ ಕಷ್ಟ ಇಷ್ಟ ಬಂದಾಗ ಅವಳಿಗೆ ಗೊತ್ತಾಗುತ್ತೆ ದುಡಿಬೇಕು ಅನ್ನೋದು. ದುಡಿಬೇಕು ಅಂತ ಮನಸ್ಸಿಗೆ ಬಂದ್ರೆ ಅವಾಗ ಅವಳಾಗಿ ಅವಳೇ ಹೋಗ್ತಾಳೆ, ನಾವ್ ಹೇಳೋದೇ ಬೇಡ ಬಿಡು. ಈಗ ಒಂದಿಷ್ಟು ಹುಡುಗ ಬುದ್ಧಿ ಅಲ್ವಾ, ಹಿಂಗೆ ಹೋಗಲ್ಲ ಅಂತ ಆಟ ಮಾಡ್ತವೆ. ಏನ್ ಮಾಡಕ್ಕಾಗುತ್ತೆ ಬಿಡು. ಅದಕ್ಕೋಸ್ಕರ ನಾವು ಜಗಳ ಮಾಡಕ್ಕಾಗಲ್ಲ ಮನೆಯಾಗಿ. ನಾಳೆ ಬರ್ತೀನಿ, ಹೋಗು. ಇವತ್ತು ಒಂದ್ ದಿವಸ ತೀರಾನ. ಸರಿ ಅಮ್ಮ, ಆಯ್ತು. ಎಷ್ಟು ದಿನ ಅಂತೇಳಿ ಸೊಸೆನ ಮನೆಗೆ ಇಟ್ಕೊಂತೀಯೋ ಏನೋ. ಹೋಗ್ತೀನಿ, ಅವಣ್ಣಗೆ ಹೇಳ್ತೀನಿ. ಇವತ್ತು ಬರೋಕ್ಕಾಗಲಿಲ್ಲ ನಿಂಗಮ್ಮ, ನಾಳೆಗೆ ಬರುತ್ತಂತೆ ನಿಂಗ ಕೈ ಅಂತಾನ ಹೇಳ್ತೀನಿ ಅವಣ್ಣಗೆ. ಹಂಗೆ ಹೇಳು, ಕಾಲು ನೋವಂತೆ ಚೆನ್ನಾಗಿಲ್ಲಂತೆ, ಅದಕ್ಕೆ ಬರಲಿಲ್ಲ ಅಂತ ಹೇಳು. ಅರ್ಥ ಮಾಡ್ಕೆ ಮತ್ತ ಅವಣ್ಣೆ. ಸರಿ ಅಮ್ಮ, ಬರ್ತೀನಿ. ನಾನೇನು ಅಂದ್ಕೊಂಡಿದ್ದೆ ನೋಡ್ದ, ಈ ಪುಷ್ಪನ ಎಷ್ಟು ಜೋರು ಮಾಡ್ತಾಳೆ. ಅಯ್ಯೋ, ನಾವೇನೋ ಬದುಕೋ ದಾರಿ ಹೇಳಿದ್ರೆ ನನ್ನ ಮೇಲೆ ಜೋರು ಮಾಡ್ತಾಳೆ. ನಮ್ಮ ಸಂಸಾರದಾಗ ನೀನು ತಲೆ ಹಾಕ್ಬೇಡ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.